Hi friends, here the question is x plus 1 by x equal to 5. Then the value of x cube plus 1 by x cube. ಇಲ್ಲಿ x plus 1 by x 5 ಕೊಟ್ಟಿದ್ದಾರೆ. ಹಾಗಾದಲ್ಲಿ ಸೊ ಈ ಒಂದು ಟರ್ಮನ್ನು ಯೂಸ್ ಮಾಡಿ ನಾವು ಇದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ನಮಗೆ ಇಲ್ಲಿ ಯೂಸ್ ಆಗುವಂಥ ಫಾರ್ಮುಲಾ ಯಾವುದಂದರೆ a ಪ್ಲಸ್ ಬಿ ಬ್ರಿಕೆಟ್ ಕ್ಯೂಬ್, ದ್ಯಾಟ್ ಈಸ್ a cube plus b cube plus 3ab of a plus b. ಓಕೆ, ಸೊ ಇಲ್ಲಿ ಏನಿದೆ, ಎಕ್ಸ್ ಪ್ಲಸ್ 1 by x equal to 5 ಇದೆ. ಆಮೇಲೆ ಕ್ಯೂಬಿಂಗ್ ಆನ್ ಬೋತ್ ಸೈಡ್ಸ್, ಎರಡೂ ಸೈಡ್ ಏನು ಮಾಡೋದು, ನಾವು ಘನವನ್ನು ಆ್ಯಡ್ ಮಾಡೋದು, ಅಂದರೆ ಘನೀಕರಿಸೋದು ಅದನ್ನು. ಎಕ್ಸ್ ಪ್ಲಸ್ 1 by x ಏನಾಗುತ್ತಾ, x ಪ್ಲಸ್ 1 by x ಬ್ರಿಕೆಟ್ ಕ್ಯೂಬ್ ಈಕ್ವಲ್ ಟು 5 ಕ್ಯೂಬ್. ಸೊ ಈಗ ಏನು ಮಾಡೋದು, ಈ ಫಾರ್ಮುಲಾ ಇಲ್ಲಿ ಅಪ್ಲೈ ಆಗುತ್ತಾ ಇದಕ್ಕೆ. ಎಕ್ಸ್ ಕ್ಯೂಬ್ ಪ್ಲಸ್ 1 by x ಕ್ಯೂಬ್ ಪ್ಲಸ್ 3ab. 3ab ಅಂದರೆ ಏನು, ಎ ಅಂದರೆ ಎಕ್ಸು, ಬಿ ಅಂದರೆ 1 by x, ಅದಕ್ಕೆ 3 ಇಂಟು ಎಕ್ಸ್ ಇಂಟು 1 by x ಆಫ್ ಎ ಪ್ಲಸ್ ಬಿ ಅಂತ ಕೊಟ್ಟಿದ್ದಾರೆ. ಆಫ್ ಎ ಪ್ಲಸ್ ಬಿ ಅಂದರೆ ಏನು, ಎಕ್ಸ್ ಪ್ಲಸ್ 1 by x ಅಂತ ಅರ್ಥ. ಇದು ಎ ಪ್ಲಸ್ ಬಿ ಈಕ್ವಲ್ ಟು 5 ಕ್ಯೂಬ್, ಏನು 125. ಸೊ ಅದಕ್ಕೆ ಇದು ಎಕ್ಸ್ ಕ್ಯೂಬ್ ಪ್ಲಸ್ 1 by x ಕ್ಯೂಬ್ ಆ್ಯಸ್ ಇಟ್ ಈಸ್ ಬರುತ್ತೆ. ಸೊ ಇದು ಇಲ್ಲಿ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಆಮೇಲೆ ಇಲ್ಲಿ ಎಕ್ಸ್ ಪ್ಲಸ್ 1 by x ಅಂದರೆ ಏನು, 5 ಇದೆ ಇಲ್ಲಿ, ಹೌದಾ. ಸೊ ಇದನ್ನು ನಾವಿಲ್ಲಿ ಏನು ಮಾಡ್ತೀವಿ, ಇದೆಲ್ಲ ಕ್ಯಾನ್ಸಲ್ ಆಗುತ್ತಾ. ಸೊ ಇದು 5 ಉಳಿಯುತ್ತೆ, ಈ ಒಂದು 3 ಇದಕ್ಕೆ ಮಲ್ಟಿಪ್ಲೈ ಆಗುತ್ತೆ. ಸೊ 3 ಇಂಟು 5 15 ಆಗುತ್ತೆ. ಸೊ 125 ಆ್ಯಸ್ ಇಟ್ ಈಸ್. ದೆನ್ ಎಕ್ಸ್ ಕ್ಯೂಬ್ ಪ್ಲಸ್ 1 by x ಕ್ಯೂಬ್ ಈಕ್ವಲ್ ಟು 125, ದಟ್ ಈಸ್ ಮೈನಸ್ 15, ಇದು ಈ ಕಡೆ ಬರುತ್ತೆ. 125 ಮೈನಸ್ 15 ಈಕ್ವಲ್ ಟು 110 ಬರುತ್ತೆ. ಸೊ ಹಿಯರ್ ಯುವರ್ ಆನ್ಸರ್ ಈಸ್ 110. So here option B is the correct. Thank you.